ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MIF ಮಲ್ಲಪ್ಪ ಜೋತಾವರ್. ಇವತ್ತು ಆಗಸ್ಟ್ 15, 79ನೇ ವರ್ಷ ಸ್ವಾತಂತ್ರ್ಯಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೆ ನಾವು ಸಾಧಿಸಬೇಕಾದ್ದು ಸಾಧಿಸಿದ ಅಲ್ಪ ಅಂತ ಹೇಳಬೇಕಾಗ್ತದೆ. ಕಾಲಕ್ಕೆ ತಕ್ಕಂಗೆ ಬದಲಾವಣೆ, ಒಂದಿಷ್ಟು ಒಳ್ಳೆಯ ಕೆಲಸಗಳಾಗಿದ್ದಾವೆ. ಆದರೆ ವಿಶೇಷವಾಗಿ ರಾಜಕೀಯವಾಗಿ ಆಯಿತು, ಆರ್ಥಿಕವಾಗಿ ಆಯಿತು, ಸ್ವಲ್ಪ ನಾವು ಹೇಳ್ತಾ ಇದ್ದೀವಿ, ಅದೇ 4ನೇ ಶ್ರೀಮಂತ ದೇಶ, 3ನೇ ಶ್ರೀಮಂತ ದೇಶ ಆಗ್ತೀವಿ ಅಂತೇಳಿ. ಆದರೆ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ್ದು ಏನಪ್ಪ ಅಂತಂದ್ರೆ, ಇಡೀ ಸರ್ವಾಂಗೀಣ ದೇಶದ ಎಲ್ಲ ಜನರ ಅಭಿವೃದ್ಧಿ ಆಗಿದೆನ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ನೋಡಿದಾಗ ನಾವು ಕಳೆದ 78 ವರ್ಷಗಳಲ್ಲಿ ಪ್ರಯತ್ನ ಸಾಕಷ್ಟು ಮಾಡಿದ್ವಿ ಅನ್ನೋಕ್ಕಿಂತಲೂ ಸ್ವಲ್ಪ ಯಾಕೋ ಏನೋ ನಮ್ಮ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿ ಆಗಬೇಕಾಗಿತ್ತು ಅದಾಗಿಲ್ಲ ಅನ್ನೋದು ಕಣ್ಣಿಗೆ ಕಾಣುವಂಥದ್ದು. ಯಾಕೆ ನಮ್ಮಲ್ಲಿ ಇನ್ನೂ ಬಡತನ ಇಲ್ಲ, ಉದ್ಯೋಗಗಳು ಸೃಷ್ಟಿ ಆಗ್ತಾನೆ ಇಲ್ಲ, ಎಲ್ಲರಿಗೂ ಉದ್ಯೋಗ ಇಲ್ಲ. ಈಗ ಯಾವ ಸರ್ಕಾರ ಟೀಕೆ ಮಾಡಲಿಕ್ಕೆ ಹೊರಟಿಲ್ಲ ನಾವು ಇಲ್ಲೇ. ಯಾಕೆಂತಂದ್ರೆ ಎಲ್ಲ ಸರ್ಕಾರಗಳು ಹೆಚ್ಚು ಕಡಿಮೆ ಒಂದೇ ರೀತಿ ಆಡಳಿತ ಮಾಡ್ತಾ ಬಂದಿದ್ದಾವೆ ಇಲ್ಲಿವರೆಗೆ. ಬಡತನ ಓಡಿಸೋ ಸಲುವಾಗಿ, ನಿರುದ್ಯೋಗ ಓಡಿಸೋ ಸಲುವಾಗಿ, ಎಲ್ಲರಿಗೂ ಶಿಕ್ಷಣ ಸಿಗೋ ಸಲುವಾಗಿ, ಎಲ್ಲರಿಗೂ ಆರೋಗ್ಯ ಸಿಗೋ ಸಲುವಾಗಿ ಅದಾವ ಡೆವಲಪ್ಮೆಂಟ್ ಆಗ್ಯದ, ಖಾಸಗೀಕರಣ ಆಗ್ಯದ, ಮತ್ತೇನೋ ಆಗ್ಯದ, ಇಲ್ಲಂತಲ್ಲ. ಅನೇಕ ಆರ್ಥಿಕ ವ್ಯವಸ್ಥೆಗಳು ಬದಲು ಆದವು. ಆದರೆ ಯಾವ ಆರ್ಥಿಕ ವ್ಯವಸ್ಥೆಯಿಂದನೂ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಅಂತಲ್ರಿ, ಅಥವಾ ಸಮಾನ ಅಭಿವೃದ್ಧಿ ಎಲ್ಲರಿಗೂ ಒಂದಿಷ್ಟು ಹೆಚ್ಚು ಕಡಿಮೆ ಇರೋದನ್ನು ಸಮಾನ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಬೇರೆ. ಬಟ್ ಆದರೂ ಎಲ್ಲರಿಗೂ ಬದುಕೋದಕ್ಕೆ ಒಂದು ನೆರಳ, ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ದೆ, ತಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ನ ಇವೆಲ್ಲ ಸಿಗುವಂಥದ್ದು ಇವತ್ತು ಮಾತ್ರ ಇಲ್ಲ. ಕೇವಲ ಒಂದು 10% ಜನ ಇಲ್ಲಿವರೆಗೆ ಒಂದು ಈ ದೇಶದ ಬುದ್ಧಿವಂತ ವರ್ಗ ಲಾಭ ಮಾಡ್ಕೊಂಡೋದು ಮಾತ್ರ ಹೇಳಬೇಕಾಗಿದೆ. ಯಾರು ಕಲಿತಿದ್ದಾರೆ, ಯಾರು ಶಿಕ್ಷಣ ಪಡೆದಿದ್ದಾರೆ, ಯಾರು ಆರ್ಥಿಕವಾಗಿ ಅವರೇ ಆರ್ಥಿಕವಾಗಿ ಬದ್ಧರಿದಾರ. ಹೀಗಾಗಿ 10% ಜನ ಇಲ್ಲಿ ಏನಪ್ಪ ಅಂದ್ರೆ ನೆಮ್ಮದಿಯಿಂದಿದ್ದರೆ, ಇನ್ನೂ 90% ಜನ ಇನ್ನೂ ದುಡಿದ್ರಲ್ಲೇ, ಬಡತನದಲ್ಲೇ, ಹಸುವಿನಲ್ಲೇ, ಸಂಕಟದಲ್ಲೇ, ಕೂಲಿ ಕಾರಿಕೆ ಮಾಡುವಲ್ಲೇ, ಕಾರ್ಮಿಕತನದ ಮೇಲೆ ಹೇಳಲಾರದ ಸ್ಥಿತಿಯಲ್ಲೇ, ಭ್ರಷ್ಟಾಚಾರ ಮಾಡಿದವನ ನೀವು ಭ್ರಷ್ಟಾಚಾರ ಮಾಡಿದಪ್ಪ ಅಂತ ಹೇಳಲಾರ ಸ್ಥಿತಿಯಲ್ಲೇ, ಅನೇಕ ಹಂಗೆ ಹೇಳಿದ್ರೆ ಉದ್ದ ಪಟ್ಟಿ ಬಾಲಂಗೋಷ್ ಬೆಳೀತಾ ಹೋಗ್ತದೆ. ಈ ಮಾತನ್ನು ಇವತ್ತು ಯಾಕೆ ಚರ್ಚೆಗೆ ತಗೋಬೇಕಾಗಿತ್ತು ಅಂದರೆ, ಈ ವ್ಯವಸ್ಥೆ ಇಲ್ಲಿವರೆಗೆ ಬಂದಿದ್ದು ನಮ್ಮ ನೆಹರು ಅವರ ಮಿಕ್ಸ್ಡ್ ಎಕಾನಮಿ ಆಗಿರ್ಬೋದು, ಅದರ ನಂತರ ಬಂದ ನಮ್ಮ PV ನರಸಿಂಹರಾವ್ ಕಾಲಕ್ಕೆ ಮತ್ತು ಮನಮೋಹನ್ ಸಿಂಗ್ ಕಾಲಕ್ಕೆ ಬಂದ ಓಪನ್ ಮಾರ್ಕೆಟ್ ಆಗಿರ್ಬೋದು, ಇವೆರಡೂ ಇವತ್ತು ಅಟ್ಟರ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗ್ಯಾವ. ಹೇಳಿದೆ ಜಗತ್ತಿನ 4ನೇ ಶ್ರೀಮಂತ ಹೇಳ್ಕೊಳ್ಳೋದಷ್ಟೇ. ಎಲ್ಲರೂ ಶ್ರೀಮಂತರಿಲ್ಲ, ಎಲ್ಲರಿಗೂ ಬದುಕಿಲ್ಲ, ಎಲ್ಲರಿಗೂ ಸಮಾನತೆ ಇಲ್ಲ, ಎಲ್ಲರ ಮಕ್ಕಳು ಸಮಾನವಾಗಿ ಹೈಯರ್ ಎಜುಕೇಷನ್ ಕಲಿಯುವಂಥ ಮಟ್ಟ ಇಲ್ಲ. ಇಲ್ಲಿ ಭಾಳ ಗಮನಿಸಬೇಕಾಗಿತ್ತು. ಎಲ್ಲ ಮಕ್ಕಳಿಗೂ ಸಮಾನವಾಗಿ ಒಂದೇ ರೀತಿಯ ಹೈಯರ್ ಎಜುಕೇಷನ್ ಪಡೆಯುವಂಥ ಒಂದು ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿಲ್ಲ. ಒಂದು ಖಾಸಗೀಕರಣ ಆಗಲಿ ಏನೂ ಆಗಲಿ, ಕಲಿಸೋದಕ್ಕೆ ದುಡ್ಡು ಇರಬೇಕು. ಆ ದುಡ್ಡು ಹುಟ್ಟುವಂಥ ಉದ್ಯೋಗ ಇಲ್ಲ. ಈಗ ರೈತ 10 ಎಕರೆ ಇರ್ತದೆ, 20 ಎಕರೆ ಇರ್ತದೆ, ಆದರೂ ಲಾಸ್ದಾಗೆ ಇರ್ತಾನೆ. ಏನೋ ಒಂದಿಷ್ಟು BSc ಆಗಿರೋ ಮತ್ತೇನು ತಮ್ಮ ಮಗನ ಕಲಿಸಿ ನಾವು ದೊಡ್ಡ ಸಾಧನೆ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರು ಕಲ್ತವ್ರ ನಂತರ ಏನಪ್ಪ ಅಂದ್ರೆ ಆ ಒಕ್ಕಲ್ತನದಲ್ಲಿ ಮುಂದುವರಿಯೋದಿಲ್ಲ, ಬಿಟ್ಟು ಹೋಗ್ತಾರೆ. ಬಿಟ್ಟು ನಾವು ಯಾವುದೋ ಒಂದು ನೌಕರಿ ಹಿಡ್ಕೊಂಡು ಹೋಗಿಬಿಡ್ತಾರೆ, ನೌಕರಿ ಚಾಕ್ರಿ ಅಂತ ಹೇಳ್ಬೋದು ನಾವು. ಅದು ಇವತ್ತು ಕಟ್ಟಾಗ್ಲಿಕ್ಕೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಸರ್ಕಾರದ ಕ್ಷೇತ್ರದಲ್ಲಿದ್ದಂಥ ಉದ್ಯಮಿಗಳೆಲ್ಲ PSCಗಳು ಅಂತೀವಿ ನಾವು, ಸಾರ್ವಜನಿಕ ಉದ್ಯೋಗಿಗಳು, ಅವೆಲ್ಲನೂ ಹೆಚ್ಚಿಗೆ ಎಲ್ಲ ಪ್ರೈವೇಟ್ದ್ರಾಗ ಹೊರಗಿತ್ತಿದ್ದಾವೆ. ಅಂದಾಗ ಪ್ರೈವೇಟ್ದವ್ರು ಏನಪ್ಪ ಅಂದ್ರೆ ನಮ್ಮ ಲಾಭ ನೋಡ್ತಿದ್ದಾರೆ. ಮೇನ್ ಮೋಟಿವ್ ಏನಪ್ಪ ಅಂದ್ರೆ ಲಾಭ ಅವರು. ಹೀಗಾಗಿ ಈ ದೇಶಕ್ಕೆ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಅದಾನಿಂದೂ ಆಗಿಲ್ಲ, ಅಂಬಾನಿಯವರಿಂದೂ ಆಗಿಲ್ಲ, ಇನ್ನೊಬ್ಬರಿಂದೂ ಆಗಿಲ್ಲ, ಮೋದಿ ಅವರಿಂದೂ ಆಗಲಿಲ್ಲ, ಮತ್ತೊಬ್ಬರಿಂದ ಆಗಲಿಲ್ಲ, PV ನರಸಿಂಹರಾವ್ರಿಂದೂ ಆಗಲಿಲ್ಲ, ಮನಮೋಹನ್ ಸಿಂಗ್ರಿಂದೂ ಆಗಲಿಲ್ಲ, ನೆಹರೂರಿಂದ ಆರಂಭ ಏನೋ ಆಯಿತು, ನಂತರದಲ್ಲಿ ಯಾಕೋ ಏನೋ ಅದು ಸರಿಯಾಗಿ ಯಶಸ್ವಿ ಆಗಲಿಲ್ಲ ಅನ್ನೋದು ಇದು ಈ ಕಳೆದ 79 ವರ್ಷ ನೋಡ್ತಾ ಬಂದಿದ್ದೀವಿ. BJP ಬದಲಾಗಿ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು ಇದ್ರ ಬಗ್ಗೆ. ಇಲ್ಲಪ್ಪ ಈ ಸಲ ಒಳ್ಳೆಯ ಡೆವಲಪ್ಮೆಂಟ್ ಮಾಡ್ತಾರೆ, ಎಲ್ಲರಿಗೂ ಉದ್ಯೋಗ ಸಿಗ್ತಾವ, ಅವರು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂದ ತಕ್ಷಣ ಎಲ್ಲರೂ ವಿಕಾಸ ಆಗುತ್ತೆ ತಿಳ್ಕೊಂಡು ಇಲ್ಲಿ ಇನ್ನೂ ಹೆಚ್ಚು ಅಸಮಾನತೆ ಈ ಸಂದರ್ಭದಲ್ಲಿ ಆಯಿತು. ಬಡವರು ಮತ್ತಷ್ಟು ಬಡವರಾಗ್ತಾನೆ ಹೋದರು, ಶ್ರೀಮಂತರಾಗ್ತಾ ಹೋದರು. ಟಾಪ್ 10% ಏನದಾರ ಆರಾಮಿದ್ದಾರೆ. ಅದರಲ್ಲೂ ಕಾರ್ಪೊರೇಟ್ಗಳಂತೂ ಈ ದೇಶನ ನಾವು ಒಂದು ಮಾತನ್ನ ಹೇಳೋದಪ್ಪ ಅಂದ್ರೆ ಕೊಳ್ಳೆ ಹೊಡೆದಂಗೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಏನು ರೀ ಪರಿಹಾರ?
ಮತ್ತು ನಾವು ಇದನ್ನ ಹೇಳಬೇಕಾಗ್ತದೆ. ಈಗ ಸಾಕಷ್ಟು ನಮ್ಮ ಚಾನಲ್ ಮೂಲಕ ನಾವು ಇದನ್ನ ಹೇಳಿ ಪ್ರಯತ್ನ ಮಾಡ್ತಾ ಇರ್ತೀವಿ. ನಿಮಗೂ ಕೇಳಿ ಅನಿಸಿರ್ಬೋದು, ಏನಪ್ಪ ಮರ ಹೊರಳಿ ಇದನ್ನ ಹೇಳ್ತಾನಲ್ಲ, ಮರಳಿ ಇದನ್ನ ಹೇಳ್ತಾನ ಅಂತನೂ ಮಾತು ಅನಿಸ್ತಿರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಅದ್ರ ಬಿಟ್ಟು ಮತ್ತೊಂದು ಪರಿಹಾರ ಇಲ್ಲ ಅಂತ ಈಗ ಅನಿಸ್ತದೆ. ಗಾಂಧೀಜಿಯವರ ಸಿದ್ಧಾಂತ, ಗಾಂಧೀಜಿಯವರ ಅರ್ಥವ್ಯವಸ್ಥೆ, ಗಾಂಧೀಜಿಯವರ ರಾಜನೀತಿ, ಇದನ್ನು ನಾವು ಬಿಟ್ಟಿದ್ದು ಭಾಳ ದೊಡ್ಡ ತಪ್ಪು ಮಾಡಿದ್ವಿ ನಾವು ಇತಿಹಾಸದಲ್ಲಿ ಅಂತೇಳಿ. ಇವತ್ತು ನಾವು ಸಾಕ್ಷಿ ಸಮೇತ ಹೇಳ್ಬೋದು ಅದನ್ನು. ಯಾಕಂತಂದ್ರೆ ನಮ್ಮಲ್ಲಿ ಅಗ್ರಿಕಲ್ಚರ್ ಬೆಳೀಲಿಲ್ಲ, ಅಗ್ರಿಕಲ್ಚರ್ ಪ್ರಿಫರೆನ್ಸ್ ಕೊಟ್ಟರು, ಅದನ್ನು ಮಾರ್ಕೆಟಿಗೆ ಕೊಡಲಿಲ್ಲ. ಆದ್ರೆ ಗಾಂಧಿ ಬಯಸಿದ್ದು ಪ್ರತಿ ಹಳ್ಳಿ ಅಗ್ರಿಕಲ್ಚರ್ ಸಂಬಂಧಿತ ಉದ್ಯೋಗಗಳು, ಯಾವ ಉದ್ಯೋಗಗಳು ಕೃಷಿ ಆಧಾರಿತ, ಅವಕ್ಕೆ ಅನುಕೂಲ ಮಾಡಿರಿ. ಮುಖ್ಯವಾಗಿ ನಮ್ಮ ದೇಶಕ್ಕೆ ಬೇಕಾಗಿದ್ದೆಯಲ್ಪ ಹೊಟ್ಟೆಗಿಟ್ಟ ಮೈಗೆ ಬಟ್ಟೆ ಬೇಕಾಗಿದ್ದು. ಆ ಬಟ್ಟೆ ತಯಾರಿಕಾ ಕೇಂದ್ರಗಳು ಹಳ್ಳಿಗಳಾಗಲಿ, ಹತ್ತಿ ಅಲ್ಲೇ ಬೆಳೆದು ಅಲ್ಲೇ ಉತ್ಪಾದನೆ ಆಗಲಿ ಅನ್ನುವಂಥದ್ದು, ಎಣ್ಣೆನೂ ಮೆತ್ತಬಗ್ಗೆ ಕೊಡಬೇಡ ಅಂತ ಹೇಳಿದರು. ಗಾಂಧೀಜಿಯವ್ರ ಮೇನ್ ಇಂಟೆನ್ಷನ್ನ ಇಲ್ಲೇ ಹತ್ತಿ ಅಂದರೆ ಬಟ್ಟೆ ಮತ್ತು ಎಣ್ಣೆ ಜೊತೆಗೆ ಬದುಕೋದು ಕಾಳು ಅಂದರೆ ಬೆಳೆ, ಇವಿಷ್ಟನ್ನು ಡಿಫೆಂಡ್ ಮಾಡ್ಕೊಂಡು ಇದರ ನಂತರ ಬೇಕಾದ ಕಟ್ಕೋರಿ ಅಂತ ಹೇಳಿದರು. ಅದಕ್ಕೆ ಡಿಸೆಂಟ್ರಲೈಸ್ ಮಾಡಿರಿ ಅಂತ, ಗ್ರಾಮ ಸ್ವರಾಜ್ಯ ಅಂತ ಹೇಳ್ತಾಯಿದ್ರು ಗಾಂಧೀಜಿಯವರು. ಅದನ್ನು ನಾವು ಅರ್ಥ ಮಾಡ್ಕೊಂಡೆಲ್ಲ ಇವತ್ತು ಮಾಡೀವಿ ನಾವು ಗ್ರಾಮ ಸ್ವರಾಜ್ಯ. ಆದರೆ ಅದು ಏನಾಗಿತ್ತು ಅಂದರೆ ಈಗ ಅಧಿಕಾರಿ ಶಾಹಿಗಳ ಕೈಯಾಗ ಮತ್ತವ್ರ ಕೈ ಸಿಕ್ಕೊಂಡು ಅಲ್ಲೂ ಏನೋ ಡೆವಲಪ್ಮೆಂಟ್ ಇಲ್ಲ. ನಮಗೆ ಇವತ್ತು ಈ ಚುನಾವಣೆಗಳು ಏನಾಗಿದ್ದಾವೆ, ಅದರ ಪ್ರಜಾಪ್ರಭುತ್ವ ಏನಾಗ್ಯದಪ್ಪ ಅಂತಂದ್ರೆ ಕೇವಲ ದುಡ್ಡಿದ್ದವ್ರ ಕೈಗೊಂಬೆ ಆಗಿಬಿಡುತ್ತೆ ರಾಜಕೀಯವಾಗಿ. ಹೀಗಾಗಿ ರಾಜಕೀಯದಿಂದ ನಮ್ಮ ಸಮಾಜ ಒಂದು ಓಟು ಒಂದು ಇದು ಎಲ್ಲ ಅದ. ಇವತ್ತು ಮತ್ತೆ ಬೇರೆ ಡೆವಲಪ್ಮೆಂಟ್ ಆಗ್ತಾಯಿದ್ದವು, ಆ ಮತ್ತು ಬೇರೆ ಅದರಿಂದ ಏನೋ ರಾಜಕೀಯ ಸಮಾನತೆ ಬರ್ಬೋದು ತಿಳ್ಕೊಂಡಿದ್ವಿ. ಆದ್ರೆ ಆರ್ಥಿಕ ಸಮಾನತೆ ಇಲ್ಲದ ಕಾರಣಕ್ಕಾಗಿ ಈ ಒಂದು ರಾಜಕೀಯ ಸಮಾನತೆ, ಒಬ್ಬರಿಗೆ ಒಂದು ಓಟು ಒಂದು ಮತ ಅನ್ನುವಂಥದ್ದು ಸಮಾನತೆ ಇದ್ದರೂ ಸಹಿತ ಅದನ್ನು ಏನಪ್ಪ ಅಂತಂದ್ರೆ ಡಾಮಿನೇಟ್ ಮಾಡೋದಕ್ಕೆ ಇಲ್ಲಿ ವರ್ಕ್ ಮಾಡೋಕ್ಕಿತ್ತು. ದುಡ್ಡು ವರ್ಕ್ ಮಾಡೋಕ್ಕಿದ್ದ ತಕ್ಷಣ ಸಹಜವಾಗಿ ಪ್ರಜಾಪ್ರಭುತ್ವದ್ದು ಇನ್ಡೈರೆಕ್ಟ್ ಡಿಕ್ಟೇಟರ್ಶಿಪ್ ಆಯಿತು. ದುಡ್ಡಿದ್ದವ್ರ ಕೈಗೊಂಬೆ ಆಗ್ತಾ ಬಂತು. ಇವತ್ತು ಅದು ಆಗಿಬಿಟ್ಟದೆ. ಇವತ್ತು ಕಾರ್ಪೊರೇಟರ್ ಕೈಯಲ್ಲೇ ಈ ನಮ್ಮ ರಾಜಕೀಯ ವ್ಯವಸ್ಥೆ ಎಲ್ಲ ಸಿಕ್ಕೊಂಡ್ಬಿಟ್ಟದೆ. ಯಾಕಂದ್ರೆ ಪಾರ್ಟಿ ಫಂಡ್ ಕೊಡ್ತಾರೆ, ಅವರು ಪಾರ್ಟಿ ಉಳಿಸ್ತಾರೆ, ಬೆಳೆಸ್ತಾರೆ, ಎಲೆಕ್ಷನ್ ದುಡ್ಡು ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಅಧಿಕಾರ ಸಿಗೋದು ಕಾರ್ಯಕರ್ತರಾಗ್ತಾರೆ. ಹೀಗಾಗಿ ಅವ್ರಿಗೆ ಬೇಕಾದ ಕಾನೂನುಗಳು, ಅವ್ರಿಗೆ ಅನುಕೂಲವಾದ ಕಾನೂನುಗಳ ಮೇಲೆ ತಯಾರಾದ ವಿನಃ ಒಬ್ಬ ಬಡ ರೈತಗ ಮತ್ತು ಅವನ ಕೃಷಿ ಆಧಾರಿತ ಉದ್ಯಮ ಮಾಡೋರಿಗೆ ಅನುಕೂಲ ಆಗಲಿಲ್ಲ ಅನ್ನೋದು. ಅದಕ್ಕೆ ಇವತ್ತು ನಾವು ಮತ್ತೆ ಈ ಒಂದು 79ನೇ ವರ್ಷ ವಿಚಾರ ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ನಾವೆಲ್ಲರೂ ಮರಳಿ ಗಾಂಧೀಜಿಯವ್ರನ್ನ ಅಭ್ಯಾಸ ಮಾಡಿ ಅದನ್ನು ಯಾಕೆ ಅನುಷ್ಠಾನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅಂತಾರೆ. ಗಾಂಧೀಜಿಯವ್ರ ವಿಚಾರ ಗ್ರಾಮ ರಾಜ್ಯ ಜೊತೆಗೆ ಡಿಸೆಂಟ್ರಲೈಸ್ ಪವರ್, ಎಲ್ಲ ಅಧಿಕಾರ ಇನ್ನೊಬ್ರಿಗೆ ತಳದ ಮಟ್ಟಿಗೆ ಹಂಚ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಮತ್ತು ಗ್ರಾಮೀಣ ಉದ್ಯೋಗಗಳನ್ನ ಸೃಷ್ಟಿ ಮಾಡೋ ಜೊತೆಗೆ ಅವ್ರಿಗೆ ಮಾರ್ಕೆಟ್ ಕೊಡುವಂಥದ್ದು ಮೇಲಿನ ಚರ್ಚೆ ಮಾಡ್ತಾ ಇರ್ತೀನಿ. ಅದನ್ನು ಏನಪ್ಪ ಅಂತಂದ್ರೆ ಸಿಂಪಲ್ಲಾಗಿ ಅವ್ರಿಗೆ ಉದ್ಯೋಗ ಕೊಡೋ ಜೊತೆಗೆ ಮಾರ್ಕೆಟ್ ಕೊಡ್ರಿ. ಕೃಷಿಗೆ ಅವ್ರು ಜಾಣರಿದ್ದಾರೆ, ಎಲ್ಲ ಮಾಡ್ತಾರೆ, ಅವ್ರನ್ನ ಹೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಮಾರ್ಕೆಟ್ ಕೊಟ್ಟು ಅಂದ್ರೆ ಅವ್ರ ವಸ್ತು ಅಲ್ಲೇ ಮಾರ್ಕೊಡ್ತಾರೆ. ಅವ್ರ ತಮ್ಮ ಏನು ಬೆಳೆದಿರ್ತಾರೆ, ಬೆಳೆಗೆ ರೇಟ್ ಏನು ಎಂತು ಅಲ್ಲಿ ವಿಚಾರ ಮಾಡಿಕೊಂಡು ಗೋಡೌನ್ ಮೇಲಿಂದ ಹೇಳ್ತಾ ಇದ್ದೀನಿ, ಗೋಡೌನ್ ಪ್ರತಿ ಗ್ರಾಮ ಪಂಚಾಯತಿಗೆ PKPSಗೆ ಮಾಡಿ ಜೊತೆಗೆ ಅಲ್ಲಿ ಏನಪ್ಪ ಅಂತಂದ್ರೆ ಅವರ ಬೆಳೆಗಳನ್ನು ಮಾರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಸಹಜವಾಗಿ ವ್ಯಾಪಾರಿಗಳಲ್ಲಿ ಹೋಗಿ ತೊಗೊಂಡು ಹೋಗ್ತಾರೆ. ಇವತ್ತು ಪ್ರತಿಯೊಂದು ಹಳ್ಳಿಗೂ ಇವತ್ತು 40% 50% ತಿಂದು ರೋಡ್ಗಳನ್ನ ಸಾಕಷ್ಟು ಮಾಡ್ತಾ ಇದ್ದಾರೆ. ನಮ್ಮ PW ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಮ ಮತ್ತೆ ಇನ್ನುಳಿದೆಲ್ಲ ಸರ್ಕಾರಿ ಕೆಲಸಗಳಾಗಿರ್ಬೋದು, ನಮ್ಮ MLA MP ಗಳಾಗಿರ್ಬೋದು. ಅದಕ್ಕೆ ಇವತ್ತು ಮಾರ್ಕೆಟ್ ಮಾಡಿಬಿಟ್ರೆ ಮುಗಿದೋಗ್ಬಿಡ್ದು. ಗೋಡೌನ್ ಕಳಿಸೋದು ಮಾರ್ಕ್ ಮಾಡಿಸಿಬಿಟ್ರೆ ಅಂದರೆ ಅಲ್ಲಿ ಬಂದು ಒಯ್ತಾರೆ. ಅದರಿಂದ ರೈತಗೆ ಹಲವು ರೀತಿ ಲಾಭ ಆಗ್ತದೆ. ಈಗ ಅನೇಕ ಸಲ ಹೇಳಿದ್ದೀನಿ, ಆ ದಿಶೆಯಲ್ಲೇ ಹೊಸ ಚಿಂತನೆ ಮಾಡಿಕೊಂಡು ಮತ್ತೆ ಗಾಂಧೀಜಿಯವರ ಅರ್ಥವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ಅಂತಂದ್ರೆ ಈಗಾಗಲೇ ಮಾಡಿದ್ದದ ಪ್ರಜಾಪ್ರಭುತ್ವದ್ದು ಒಬ್ರಿಗೊಂದು ಓಟು ಅನ್ನುವಂಥದ್ದು. ಆದರೆ ಅರ್ಥವ್ಯವಸ್ಥೆಯಲ್ಲಿ ಸಮಾನತೆ ಇಲ್ಲದಕ್ಕಾಗಿ ಅದು ವರ್ಕೌಟ್ ಆಗ್ತಾಯಿಲ್ಲ. ಯಾಕಂದ್ರೆ ದುಡ್ಡಿದ್ದಂಥವ್ರು ದುಡ್ಡು ಕೊಟ್ಟು ಮತವನ್ನು ಖರೀದಿ ಮಾಡುವಂಥ ಒಂದು ದರಿದ್ರ ಪದ್ಧತಿ ನಮ್ಮ ದೇಶದಲ್ಲಿ ಬೆಳವಣಿಗೆ ಆಗಿದ್ದಕ್ಕಾಗಿ ಅದಕ್ಕಾಗಿ ಈ ನಮ್ಮ ಪ್ರಜಾಪ್ರಭುತ್ವ ಏನಾಗಿ ಬಿಡೋದಪ್ಪ ಅಂತಂದ್ರೆ ಇನ್ಡೈರೆಕ್ಟ್ ಡಿಕ್ಟೇಟರ್ಶಿಪ್ ಆಗ್ಯದ. ಇದಕ್ಕೆಲ್ಲ ಪರಿಹಾರ ಬಂದ ಗಾಂಧೀಜಿಯವರು ಮತ್ತು ಗಾಂಧೀಜಿಯವರ ವಿಚಾರದೊಂದಿಗೆ ಅಂಬೇಡ್ಕರ್ ಅವರ ಸಂವಿಧಾನ ಇವೆರಡು ಸರಿಯಾಗಿ ಮಾಡ್ಕೊಂಡು ಹೋಗ್ಬಿಟ್ರಪ್ಪ ಅಂತಂದ್ರೆ ಅದರಲ್ಲೂ ಗಾಂಧೀಜಿಯವರ ಏನು ನಾವು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಒಳಗೆ ನಾವೇನು ನಮ್ಮ ಗಾಂಧೀಜಿಯವ್ರ ವಿಚಾರನ ಹಾಕಿವಲ್ಲ ಅದನ್ನು ಕರ್ತವ್ಯಗಳಲ್ಲಿ ತಂದು ಅಥವಾ ಹಕ್ಕುಗಳಲ್ಲಿ ತಂದು ಮಾಡಿದರೆ ನಿಶ್ಚಿತವಾಗಿ ಇನ್ನೂ ಬದಲಾವಣೆ ಆಗ್ತದೆ ಅನ್ನೋದು ಭರವಸೆ ಅದ. ಆ ದಿಶೆಯಲ್ಲಿ ನೀವು ಎಲ್ಲ ಚಿಂತನೆ ಮಾಡಬೇಕಾಗಿದೆ. ಮಾಡೋದಷ್ಟೇ ಅಲ್ಲ, ಅದನ್ನು ಅನುಷ್ಠಾನಗೊಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಮಾಡಬೇಕಾಗಿದೆ ರೀ. ಗಾಂಧೀಜಿಯವ್ರನ್ನ ಬಿಟ್ಟರೆ ಮತ್ತೊಬ್ಬರು ಮತ್ತು ಅಂಬೇಡ್ಕರ್ ಅವ್ರ ಸಂವಿಧಾನ ಬಿಟ್ಟರೆ ಇನ್ನೊಬ್ಬರು
ಯಾರೂ ಈ ದೇಶ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಓಪನ್ ಮಾರ್ಕೆಟ್ ಮಾಡಿರಿ, ಮಿಕ್ಸ್ಡ್ ಎಕಾನಮಿ ಮಾಡಿರಿ, ಮತ್ತೇನೋ ಮಾಡಿರಿ, ಇವರ ಕಮ್ಯುನಿಸಮ್ ಮಾಡಿ ಸಹಿತ ಸಾಧ್ಯ ಇಲ್ಲದಂಥ ಮಾತು ಅಂತೇಳಿ ಇವತ್ತು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈ ದಿಶೆಯಲ್ಲೇ ನೀವು ಎಲ್ಲರೂ ನಿಮ್ಮ ನಾಯಕರನ್ನು ರೆಡಿ ಮಾಡೋದು ಯೋಗ್ಯ. ಜನನು ಅದೇ ಕಾಲಕ್ಕೆ ನಾಯಕರು ಒಟ್ಟಾಗಿ ಚಿಂತನೆ ಮಾಡಿ ಈ ದಿಶೆಯಲ್ಲಿ ಹೊಸ ರೂಪ ಕೊಡ್ಬೋದಾ. ಈ 79ನೇ ಈ ಒಂದು ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಅಂತೆ ನಮಗನಿಸಿದ ಕೆಲವು ಮಾತನ್ನು ತಮ್ಮೊಂದಿಗೆ ಮಾತಾಡಿದ್ದೀನಿ. ಮುಸ್ಲಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಕೆಲವೊಬ್ರು ಅಂತಾರೆ ಇಲ್ಲರಿ ಇದೆಲ್ಲ ಆದರ್ಶದ ಮಾತು ರೀ ಅಂತೇಳಿ. ಆದರ್ಶ ರಾಜ್ಯದ ಬಗ್ಗೆ ಮಾತಾಡ್ತೀರಿ ನೀವು ಅಂತೇಳಿ. ನಾ ಆದರ್ಶದ ರಾಜ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ವಾಸ್ತವದ ನೆಲೆಗಟ್ಟಲೆ. ಯಾಕಂದ್ರೆ ಗಾಂಧೀಜಿಯವರಷ್ಟು ಈ ದೇಶನ ಅರ್ಥ ಮಾಡ್ಕೊಂಡವರು ಇಲ್ಲಿ ಇನ್ನೊಬ್ರು ಇಲ್ಲ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಅವ್ರು ಹೇಳಿದ್ದು ಮುಖ್ಯ. ಇಲ್ಲಿ ಅಗ್ರಿಕಲ್ಚರ್ ಉಳಿಬೇಕು, ಅಗ್ರಿಕಲ್ಚರ್ ಜೊತೆಗೆ ಅವು ಸಂಬಂಧಿಸಿದ ಉದ್ಯೋಗಗಳು ಉಳಿದ್ರೆ ಇಲ್ಲೆಲ್ಲ ಉದ್ಯೋಗ ಸೃಷ್ಟಿ ಆಕ್ಕವ ಮತ್ತು ಎಲ್ಲರಿಗೂ ಸಮಾನತೆ ಬರ್ತದೆ. ಅರ್ಥವ್ಯವಸ್ಥೆ ಸಮಾನತೆ ಬಂದರೆ ಉಳಿದೆಲ್ಲ ಬರ್ತಾವೆ ಅನ್ನೋಂಥ ದೃಷ್ಟಿಟ್ಕೊಂಡು ವಿದ್ಯೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.